ಜಸ್ಟಿಸ್ ಫಾರ್ ಸೌಜನ್ಯ ನಿನ್ನ 13ನೇ ವರ್ಷ ಕಳೆದು 14ನೇ ವರ್ಷಕ್ಕೆ ನಾವು ಹೋರಾಟದಲ್ಲಿ ನಾವು ಮುಂದೆ ಬಂದು ನಿಂತು ನಿನಗೆ ನ್ಯಾಯ ಕೊಡಬೇಕಂತೇಳಿ ನಾವು ಹೋರಾಟದಲ್ಲಿ ಇದ್ದೇವೆ. ಆದ ಕಾರಣ ನಿನ್ನ ಆತ್ಮಕ್ಕೆ ಶಾಂತಿ ಇನ್ನೂ ಸಿಗಲಿಲ್ಲ. ಆತ್ಮಕ್ಕೆ ಶಾಂತಿ ಸಿಗಬೇಕಂತೇಳಿ ನಾವು ಹೋರಾಟವನ್ನು ನಾವು ಕೈ ಬಿಡದೆ ನಾವು ವಿದೇಶದಿಂದಲೂ ದೇಶ ವಿದೇಶದಲ್ಲಿ ನಿನ್ನನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನಗೆ ನ್ಯಾಯ ಸಿಗಬೇಕು. ಆದಷ್ಟು ಬೇಗ ಈ 14ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. 9 ತಾರೀಕಿಂದ 10ನೇ ತಾರೀಕು ನಂತರ ನಾವು 14ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಆದ ಕಾರಣ ಈ 14ನೇ ವರ್ಷದಲ್ಲಿ ಎಷ್ಟೋ ಕಷ್ಟ ನಷ್ಟ ಈ ಸೌಜನ್ಯನ ಹೋರಾಟದಲ್ಲಿ ನಮ್ಮ ಬೆಂಬಲವಾಗಿ ನಿಂತಹ ಹೋರಾಟಗಾರರಿಗೆ ಬಂದಿದೆ. ಮಹೇಶಣ್ಣನಿಗೆ ಎಷ್ಟೋ ಒಂದು ಕಷ್ಟ ಬಂದಿದೆ. ಅವರ ನೇತೃತ್ವದಲ್ಲಿ ನಾವು ಇವತ್ತು ಈ ಸೌಜನ್ಯನ ಹೋರಾಟವನ್ನು ನಾವು ಅವರು ಹೇಳಿದ ರೀತಿಯಲ್ಲಿ ನಾವು ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ನಾವು ವಿದೇಶದಿಂದ ನಿನಗೆ ದೀಪ ಇಟ್ಟು ಇವತ್ತು ತುಪ್ಪದ ದೀಪ ಇಟ್ಟು ನಾವು ನಿನ್ನ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು. ಇನ್ನಾದರೂ 14ನೇ ವರ್ಷದಲ್ಲಿ ನಮ್ಮ SIT ತನಿಖೆಯಲ್ಲಿ ಆದರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಿನ್ನೊಟ್ಟಿಗೆ ಪದ್ಮಲತಾ, ಹಾಗೆ ಆನೆ ಮಾವುತ ನಾರಾಯಣ ಸಪಲ್ಯ, ಹಾಗೆಯೇ ಯಮುನಾ ಸಪಲ್ಯ ಆನೆ ಮಾವುತನ ತಂಗಿ, ಹಾಗೆಯೇ ಪದ್ಮಲತಾ, ಹಾಗೆಯೇ ವೇದವಲ್ಲಿ, ಇವರದೆಲ್ಲ SITಯಲ್ಲಿ ತನಿಖೆ ಆದಷ್ಟು ಬೇಗ ಆಗಿ ಅವರಿಗೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಗಬೇಕು. ಹಾಗೆಯೇ ನಿನ್ನೊಟ್ಟಿಗೆ ಎಷ್ಟೋ ಹೆಣ್ಣು ಮಕ್ಕಳು ಕೊಲೆ ಆಗಿ ಗ್ಯಾಂಗ್ ರೇಪ್ ಆಗಿ ಹಾಗೆಯೇ ಬ್ರೂಟಲ್ ಮರ್ಡರ್ ಮಾಡಿದ್ದಾರೆ. ಅಂಥವರಿಗೂ ನಿನ್ನ ಒಟ್ಟಿಗೆ ಇದ್ದವರಿಗೂ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ನಾವು ಈ ವಿದೇಶದಿಂದ ನಿನಗೆ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಎಲ್ಲರ ಮನೆಯಲ್ಲಿ ಸೌಜನ್ಯನ ಒಂದು ಫೋಟೋ ಇಟ್ಟು ಎಲ್ಲರೂ ದೀಪ ಬೆಳಗಿಸ್ಬೇಕಂತ ನಮ್ಮ ಒಂದು ಸೌಜನ್ಯ ಹೋರಾಟಗಾರರು ನಮ್ಮ ಎಲ್ಲರೂ ಹೇಳಿದ ಕಾರಣ ನಾವೆಲ್ಲರೂ ದೇವರ ಮುಂದೆ ನಿನ್ನ ಫೋಟೋವನ್ನು ಇಟ್ಟು ನಾವು ಇವತ್ತು ನಿನಗೆ ಒಂದು ಒಳ್ಳೆಯ ಒಂದು ದಿವಸ ಅಂತೇಳಿ ನಾವು ಆತ್ಮಕ್ಕೆ ಶಾಂತಿ ಸಿಗಬೇಕು. ಹಾಗೆಯೇ 14 ವರ್ಷದಲ್ಲಿ ನಿನಗೆ ನ್ಯಾಯ ಸಿಗಬೇಕು. ಸೌಜನ್ಯನಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ಹಾಗೆಯೇ ಎಲ್ಲರೂ ಆತ್ಮಕ್ಕೆ ಶಾಂತಿ ಸಿಗಲಿ. ಜಸ್ಟಿಸ್ ಫಾರ್ ಸೌಜನ್ಯ ನೊಂದ ಅಭಿಮಾನಿ ಹರೀಶ್ ಪುತ್ತೂರ್ದ ಮತ್ತು ಹರೀಶ್ ರೂಪೇಶ್ ನೀತಿ ಟೀಮಿನ ಅಧ್ಯಕ್ಷರು. ಒಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆಯೇ ಮಹೇಶಣ್ಣನನ್ನು ಆದಷ್ಟು ಬೇಗ